ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾವಿವತ್ತು ವೆಜ್ ಮೋಮೋಸ್ ಮಾಡ್ತಿದ್ದೇವೆ. ಫಸ್ಟ್ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಆನಿಯನ್ಸ್, ಕ್ಯಾರೆಟ್, ಕ್ಯಾಬೇಜ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ವಿನೆಗರ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಬೌಲ್ನಲ್ಲಿ 1 ಕಪ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಲ್ಗಡೆ ಎಣ್ಣೆ ಹಚ್ಚಿ 10 ರಿಂದ 15 ನಿಮಿಷ ಬಿಡಬೇಕು. ರಿಂದ 15 ನಿಮಿಷ ಆದ ನಂತರ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಬೇಕು. ಈ ತರ ಪೂರಿ ಸೈಜಲ್ಲಿ ಲಟ್ಟಿಸಬೇಕು. ಈ ರೀತಿ ಸೈಡಲ್ಲಿ ನೀರು ತೆಗೆಸ್ಕೊಳ್ಬೇಕು. ಮಿಡಲಲ್ಲಿ ಸ್ಟಫಿಂಗ್ ಹಾಕಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಪಾತ್ರೆಯಲ್ಲಿ 2 ಜಗ್ ಆಗುವಷ್ಟು ನೀರು ಹಾಕೊಂಡಿದ್ದೇವೆ. ಮೋಮೋಸ್ ಅಂಟದ ಹಾಗೆ ಈ ರೀತಿ ಎಣ್ಣೆ ಹಚ್ಕೊಳ್ಬೇಕು. 5 ರಿಂದ 10 ನಿಮಿಷ ಮುಚ್ಚಿಡಬೇಕು. ರಿಂದ 20 ನಿಮಿಷ ಸ್ಟೀಮ್ ಕುಕ್ ಮಾಡಬೇಕು. ಈಗ ಮೋಮೋ ಚಟ್ನಿ ಮಾಡಲಿಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿ ಮಾಡಿಕೊಳ್ಬೇಕು. ಟೊಮ್ಯಾಟೊ ಅನ್ನು ಕಟ್ ಮಾಡಿ ಅದರ ಸಿಪ್ಪೆ ನೀರಲ್ಲಿ ಡಿಪ್ ಆಗುವ ಹಾಗೆ ಹಾಕೊಳ್ಬೇಕು. ನಂತರ 4 ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇವೆ. ನೀವು ಗುಂಟೂರು ಮೆಣಸನ್ನು ಸಹ ಹಾಕೊಳ್ಬಹುದು. ಈ ರೀತಿ ಸಾಫ್ಟ್ ಆಗುವ ತನಕ ಬೇಯಿಸಬೇಕು. ಅದರ ಸಿಪ್ಪೆಲ್ಲ ಬಿಡಬೇಕು. ಅದು ತಣ್ಣಗಾದ ನಂತರ ಒಂದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಗ್ರೈಂಡ್ ಮಾಡಿಟ್ಟ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಸಕ್ಕರೆ, ಒಂದು ಟೇಬಲ್ ಸ್ಪೂನ್ ವಿನೆಗರ್ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಟೇಸ್ಟಿ ಮೋಮೋಸ್ ವಿತ್ ಸ್ಪೈಸಿ ಚಟ್ನಿ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.